ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರು ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷರಾದ ಎಚ್.ಡಿ. ಕುಮಾರಸ್ವಾಮಿ ಬಗ್ಗೆ ಅಸಭ್ಯ ಭಾಷೆ ಬೆಳೆಸಿರುವ ವಿಶೇಷ ತನಿಖಾ ದಳದ ಅಧಿಕಾರಿ ಚಂದ್ರಶೇಖರ್ ಅವರನ್ನು ಸೇವೆಯಿಂದ ಅಮಾನತುಗೊಳಿಸಿ ಸೂಕ್ತ ತನಿಖೆ ನಡೆಸಲು ಆಗ್ರಹಿಸಿ ಎಂದು ಜೆಡಿಎಸ್ ಪಕ್ಷದಿಂದ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದ ಅವರು ಜೆಡಿಎಸ್ ರಾಜ್ಯಾಧ್ಯಕ್ಷರಾದ ಎಚ್.ಡಿ. ಕುಮಾರಸ್ವಾಮಿ ಅವರ ಬಗ್ಗೆ ಐಪಿಎಸ್ ಅಧಿಕಾರಿ ಅಸಭ್ಯ ಭಾಷೆ ಬಳಸಿರುವ ಹದ್ದು ಮೀರಿದ ವರ್ತನೆ ಖಂಡನೀಯ. ಸುಳ್ಳು ಹೇಳಿ ನಕಲಿ ದಾಖಲೆ ಸೃಷ್ಟಿಸಿ ಕರ್ನಾಟಕದಲ್ಲಿ ಉಳಿದುಕೊಂಡಿರುವ ಚಂದ್ರಶೇಖರ್ ತಮ್ಮ ಖರ್ಚಿಗೆ ಕಂಟಕ ಬರದಿರಲಿ ಎಂದು ಸರ್ಕಾರ ಹಾಗೂ ಸಂಬಂಧಪಟ್ಟ ಸಚಿವರನ್ನು ಓಲೈಕೆ ಮಾಡಲು ರಾಜಕಾರಣಿಯಂತೆ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು. ಕರ್ನಾಟಕದ ಹೆಮ್ಮೆಯ ರಾಜಕಾರಣಿ ಎನಿಸಿಕೊಂಡಿರುವ ಕುಮಾರಸ್ವಾಮಿ ಅವರ ವಿರುದ್ಧ ಲಘುಪದ ಬಳಕೆ ಮಾಡಿ ತಮ್ಮ ಅವಿವೇಕತನ ಪ್ರದರ್ಶನ ಮಾಡಿರುವ ಎಡಿಜಿಪಿ ಏನು ಸಾಚಾ ಅಲ್ಲ, ಅಕ್ರಮ ಭ್ರಷ್ಟಾಚಾರದಲ್ಲಿ ಶಾಮೀಲಾಗಿದ್ದಾರೆ ಎಂದು ದೂರಿದರು. ಅಷ್ಟೇ ಅಲ್ಲ, ಕ್ರಿಮಿನಲ್ ಪ್ರಕರಣಗಳಲ್ಲೂ ಭಾಗಿಯಾಗಿದ್ದಾರೆ. ಅನೇಕ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿವೆ. ಇಂಥವರು 2 ಬಾರಿ ಸಿಎಂ ಆಗಿ 10 ಹಲವು ಜನಪರ ಕೆಲಸ ಮಾಡಿರುವ ಕುಮಾರಸ್ವಾಮಿ ವಿರುದ್ಧ ನಾಲ್ಗೆ ಹರಿಬಿಟ್ಟಿರುವುದು ಸರಿಯಲ್ಲ. ಕೂಡಲೇ ಅವರನ್ನು ಅಮಾನತು ಮಾಡಬೇಕು ಎಂದು ಆಗ್ರಹಿಸಿ ತನಿಖೆ ನಡೆಸಿ ಅವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಸ್ ಲಿಂಗೇಶ್, ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್, ಶಾಸಕ ಎ ಮಂಜು, ಸಿಎನ್ ಬಾಲಕೃಷ್ಣ ಮಾತನಾಡಿ ಎಡಿಜಿಪಿಗೆ ಅಧಿಕಾರ ನೀಡಿರುವುದು ತನಿಖೆ ಮಾಡುವುದಕ್ಕಷ್ಟೇ, ಅದನ್ನು ಮಾಡಲಿ. ಎಲ್ಲೇ ಮೀರಿ ಪತ್ರ ಬರೆದು ಹಂದಿ ಪದ ಬಳಕೆ ಮಾಡಿರುವುದು ಖಂಡನೀಯ. ಈ ಪದ ಕೇವಲ ಕುಮಾರಸ್ವಾಮಿ ಅವರಿಗೆ ಅಷ್ಟೇ ಅಲ್ಲ, ಕಾಂಗ್ರೆಸ್ನವರಿಗೂ ಅನ್ವಯ ಆಗಲಿದೆ. ಯಾರಿಗೆ ಆದರೂ ಒಂದೇ, ಏಕೆಂದರೆ ನಾವೆಲ್ಲರೂ ಶಾಸಕಾಂಗ ಪ್ರತಿನಿಧಿಗಳು. ಎಫ್ಐಆರ್ ಆದ ಮೇಲೆ ಜವಾಬ್ದಾರಿ ಸ್ಥಾನದಲ್ಲಿರದೆ ನೈತಿಕತೆಯಿಂದ ಸಿಎಂ ರಾಜೀನಾಮೆ ನೀಡಿ ತನಿಖೆಗೆ ಸಹಕಾರ ಕೊಡಲಿ. ಶಂಕರಬಿದರಿ ಪ್ರಕರಣವನ್ನು ಸಿಎಂ ನೆನಪಿಸಿಕೊಳ್ಳಲಿ. ವಿಶೇಷ ತನಿಖಾ ದಳದ ಅಧಿಕಾರಿ ಹಲವಾರು ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ. ಇವರ ವಿರುದ್ಧವೂ ಪೊಲೀಸ್ ಠಾಣೆ, ಕೋರ್ಟ್ಗಳಲ್ಲಿ ದೂರು ಸಲ್ಲಿಕೆಯಾಗಿವೆ. ದಂಧೆ, ಸುಲಿಗೆ ಇತ್ಯಾದಿ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಇವರು 2 ಬಾರಿ ಸಿಎಂ ಆಗಿ ತಮ್ಮದೇ ಅಭಿವೃದ್ಧಿ ಕೆಲಸ ಮಾಡಿರುವ ಕುಮಾರಸ್ವಾಮಿ ವಿರುದ್ಧ ನಾಲಿಗೆ ಅರಿಬಿಟ್ಟಿರುವುದು ಸರಿಯಲ್ಲ. ಇಂದು ಕುಮಾರಣ್ಣವರ ವಿರುದ್ಧ ಮಾತನಾಡಿರುವ ಅಧಿಕಾರಿ ನಾಳೆ ಬೇರೆಯವರ ವಿರುದ್ಧವೂ ಮಾತನಾಡಬಹುದು. ಇದು ಸಮಸ್ತ ರಾಜಕಾರಣಿಗಳಿಗೆ ಮಾಡಿದ ಅವಮಾನ. ಆದರೆ ಕುಮಾರಸ್ವಾಮಿ ವಿರುದ್ಧ ನಿಂದನಾರ್ಹ ಪದ ಬಳಸಿರುವ ಅಧಿಕಾರಿಯನ್ನು ಕೂಡಲೇ ಅಮಾನತು ಮಾಡಿ ಅವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸುತ್ತೇವೆ ಎಂದರು. ರಾಜೀನಾಮೆ ಕೊಟ್ಟು ಪಾರದರ್ಶಕವಾಗಿ ಇದು ತನಿಖೆ ಆಗಬೇಕು ಅಂತದಕ್ಕೆ ಸಿದ್ದರಾಮಯ್ಯವರು ಸಹಕರಿಸಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯ ಮಾಡ್ಕೊಂಡ್ವಿ. ಇವತ್ತು ಎಡಿಜಿಪಿ ಅವರು ಮಾತಾಡುವಂತ ಹೇಳ್ತಾರೆ, ಇದೇ ಶಂಕರಬಿದ್ರಿ ಮೇಲೆ ವಿಧಾನಸೌಧದಲ್ಲಿ ನಾನು ಶಾಸಕರಾಗಿದ್ದೆ, ನಾನು ಸಿದ್ದರಾಮಯ್ಯವ್ರ ಪರ ಇದ್ದೆ, ಪ್ರತಿಯೊಂದು ನೂಕುವಂತ ಸಂದರ್ಭ ಇದೆ. ಇದೇ ಸಿದ್ದರಾಮಯ್ಯವರು ಅವ್ರಿಗೆ ಯಾವ ಪದಗಳೆಲ್ಲ ಬಳಸಿದ್ದಾರೆ ಅಂತಕ್ಕಂಥದ್ದಿಲ್ಲ, ನಾನು ಹೇಳೋದಿಲ್ಲ, ಅವರೇ ಹೇಳಬೇಕಿದ್ರೆ ಅದು ದಾಖಲೆ ಇದೆ. ಒಂದು ಯಾಕೆಂದ್ರೆ ವಿಧಾನಸೌಧದಲ್ಲಿ ಶಾಸಕರಿಂದ ದಯಮಾಡಿ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದೆ. ಅವರು ಕರ್ತವ್ಯ ಲೋಪ ಮಾಡಿದರೆ, ದುರುಪಯೋಗಪಡಿಸಿಕೊಳ್ತಾರೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಅವರನ್ನ ಆ ಸ್ಥಾನದಿಂದ ಬದಲಾವಣೆ ಮಾಡಬೇಕು, ಶಿಸ್ತು ಕ್ರಮ ಕೈಗೊಳ್ಳಬೇಕು. ಆಗ ಮಾತ್ರ ನ್ಯಾಯ ದೊರಕಲಿಕ್ಕೆ ಸಾಧ್ಯ ಇರ್ತಕ್ಕಂಥ ಮಾತನ್ನ ಹೇಳಿ, ಇವತ್ತು ಸರ್ಕಾರ ತಮ್ಮ ತಪ್ಪುಗಳನ್ನ ಮುಚ್ಚಿಟ್ಟುಕೊಳ್ಳೋದಾಗಿ ಈ ರೀತಿಯ ವಿಷಯಗಳನ್ನ ದಾರಿಗೆ ತಂದು ಇವತ್ತು ಅಭಿವೃದ್ಧಿ ಹೋಗಿದೆ, ಭ್ರಷ್ಟಾಚಾರ ತುಂಬಿಕೊಂಡು ಹೋಗ್ತಾ ಇದೆ. ಸಾಮಾನ್ಯ ಜನರು ಜೀವನ ಮಾಡಲಿನೇ ಕಷ್ಟ ಆಗ್ತಕ್ಕಂಥ ಸ್ಥಿತಿ ಒಂದು ದುರ್ಭವ ಆಗಿದೆ. ಅದರಿಂದ ನಾವು ಒತ್ತಾಯ ಮಾಡಿದ್ದೇವೆ, ನಮ್ಮ ಪಕ್ಷ ಸ್ಫೂರ್ತಿ ಇವತ್ತು ಕುಮಾರಣ್ಣ ಮಾಡಿರ್ತಕ್ಕಂಥ ಪದಗಳನ್ನ ವಾಪಸ್ ತೆಗೆದುಕೊಳ್ಬೇಕು, ಕ್ಷಮೆ ಕೇಳಬೇಕು ಮತ್ತು ಸರ್ಕಾರ ಅವರಿಂದ 2 ಬಾರಿ ಮುಖ್ಯಮಂತ್ರಿಯಾಗಿ ರೈತರ ಪರ, ದೀನದಲಿತರ ಪರ ಏನ್ ಕೆಲಸ ಮಾಡಿದರೆ ನಮಗೆಲ್ಲರೂ ಗೊತ್ತಿದೆ. ರೈತರ ಪರ ಸಾಲ ಮನ್ನಾ ಮಾಡಿರುವಂಥದ್ದು, ಸರಾಯಿ ನಿಷೇಧ ಮಾಡಿರುವಂಥದ್ದು, ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ನಮ್ಮ ನಾಯಕರು. ಅವರ ವಿರುದ್ಧ ಒಂದು ಏನು ಎಡಿಜಿಪಿ ಅವರು ಚಂದ್ರಶೇಖರ್ ಹೇಳಿಕೆ ಕೊಟ್ಟಿದ್ದಾರೆ, ಅವ್ರ ವಿರುದ್ಧ ಖಂಡಿಸಿ ಈ ಕೂಡಲೇ ಏನು ಸರ್ಕಾರ ಅವ್ರನ್ನ ವಜಾಗೊಳಿಸಬೇಕು, ಅವ್ರನ್ನ ಅಮಾನತು ಮಾಡಬೇಕು ಅಂತ ನಾವೆಲ್ಲ ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದೀವಿ. ಇವಾಗ ನಮ್ಮ ಶಾಸಕರು ಹೇಳಿದಾಗೆ ನಾವು ತಾಲೂಕು ಮಟ್ಟದಲ್ಲಿ ಕೂಡ ಸೂಕ್ಷ್ಮವಾಗಿ ನಾವು ಖಂಡಿಸ್ತೇವೆ ಮತ್ತು ಪ್ರತಿಭಟನೆ ಕೂಡ ದೊಡ್ಡ ಮಟ್ಟದಲ್ಲಿ ಮಾಡ್ತೇವೆ ಅಂತ ಸಂದರ್ಭದಲ್ಲಿ ಹೇಳ್ತಾ, ಈಗಾಗಲೇ ಮತ್ತೆ ನಮ್ಮ ಸರ್ಕಾರನೂ ಕೂಡ ಈ ಸರ್ಕಾರ ಯಾವ ರೀತಿ ನಡೆಸ್ತಾ ಇದೆ ಅಂದ್ರೆ ವಿರೋಧ ಪಕ್ಷನೇ ಇರಬಾರ್ದು, ಅವ್ರೇನು ಹೇಳ್ತಾರೆ, ಅವ್ರು ಯಾವ ರೀತಿ ನಡ್ಕೋತಾ ಇದ್ರೆ ಅದೇ ರೀತಿ ನಡೀಬೇಕು ಅಂತ ಸರ್ಕಾರ ನಡೆಸ್ಕೊಂಡು ಹೋಗ್ತಾ ಇದೆ. ವಿರೋಧ ಪಕ್ಷದವ್ರನ್ನ ಅದ್ರ ವಿರುದ್ಧ ಕೂಡ ನಾವು ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದೀವಿ. ಈಗಾಗಲೇ ಎಲ್ಲ ಕಾರ್ಯಕರ್ತರು ಕೂಡ ಮಾತನಾಡಿದ್ದಾರೆ, ಹಿರಿಯರ ಮುಖಂಡರು, ಅವೆಲ್ಲರಿಗೂ ನಾನು ಬಯಸ್ತಾ ಇದ್ದೀನಿ. ಪ್ರತಿಭಟನೆಯಲ್ಲಿ
ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಎಎಸ್ ರಘುಗೌಡ, ಜೆಡಿಎಸ್ ವಕ್ತಾರ ಒಂಗೇರೆ ರಘು, ತಾಲೂಕು ಅಧ್ಯಕ್ಷ ಎಸ್ ದಾವೇಗೌಡ, ಪರಮದೇವೇಗೌಡ, ಮಂಜೇಗೌಡ, ಬೈಲಾಳಿ ಸತ್ಯನಾರಾಯಣ್, ಎನ್ಆರ್ ಸಂತೋಷ್, ಲಕ್ಷೇಗೌಡ, ಗಿರೀಶ್, ಚನ್ನವೀರಪ್ಪ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.